ಇವತ್ತಿನವರೆಗೆ ದೆಹಲಿಯವರೆಗಿನ ಈ ಒಂದು ಚರ್ಚೆ ಅಥವಾ ಈ ಒಂದು ತಿಕ್ಕಾಟ ನೋಡಿದಾಗ ಈ ಒಂದು ನಮ್ಮ ಯತ್ನಾಳರ ಬಣ ಒಂದು ಸ್ವಲ್ಪ ಪೂರ್ತಿಯಾಗಿ ಗಟ್ಟಿಯಾಗಿ ನಿಂತದಂತ ಅನ್ನಿಸ್ತದೆ. ಇಲ್ಲ ನಮ್ಮ ಬೇಕಾದಾಗಲಪ್ಪ ಇವತ್ತು ನಮ್ಮ ಪಾರ್ಟಿನ ತೆಗೆದು ಆಗಲಿ ನಾವು ರೆಡಿ ಇದ್ದೀವಿ ಅನ್ನೋ ಹಂಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಎಷ್ಟು ಕಾನ್ಫಿಡೆಂಟ್ ಇದ್ದಾರಪ್ಪ, ಎಷ್ಟಿದ್ದಾರೆ ಇವರೆಲ್ಲರೂ. ನಿಜವಾಗಿ ವಕ್ಫ್ ಮೂಲಕ BJPಯನ್ನು 2028ರಲ್ಲಿ 140 ಸೀಟ್ ಗೆಲ್ಲಿಸ ತರ್ತಾರೆ ಅನ್ನೋ ಹಂಗೆ ಮಾತಾಡಲಿಕ್ಕೆ ಎತ್ತಿದ್ದಾರೆ. ಭಾಳ ಸಂತೋಷ. ಆದರೆ 140 ಸೀಟ್ ಗೆಲ್ಲಿಸೋದು ಎಷ್ಟು ಕಷ್ಟ, ಎಷ್ಟು ಸುಲಭ ಅನ್ನೋದು ಅವ್ರಿಗೆ ಗೊತ್ತದ ಅಂತ ತಿಳಿದಿರಿ. ಹೆಂಗೆ ಎಲ್ಲರೂ ರಾಜಕಾರಣ ಮಾಡೋರನ್ನ ಒಬ್ಬೊಬ್ಬ 4 ಸಲ 3 ಸಲ 2 ಸಲ ಗೆದ್ದು ಬಂದವರು, MLA ಆದವರು, MP ಆದವರು ಎಲ್ಲರೂ ಅದಾರ ಅದರೊಳಗೆ. ಹೀಗಾಗಿ ಗೆಲ್ಲೋದು ಎಷ್ಟು ಕಷ್ಟ ಅನ್ನೋರಿಗೆಲ್ಲ ಗೊತ್ತದೆ. ಹೀಗೆ ಅವ್ರು ನಾವು ಪಾಠ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಈ ಡೆವಲಪ್ಮೆಂಟ್ದಿಂದಾಗೆ ಯಡಿಯೂರಪ್ಪನವರನ್ನು ನಿಜವಾಗಿಯೂ ಬದುಕಿ ಸರಿಸ್ತಾರ ಅನ್ನೋ ಮತ್ತೊಂದು ಸಣ್ಣ ಸಂಶಯ ಶುರುವಾಗಿದೆ. ಯಾಕಂದರೆ ಇವರು ಯುನಿಟಿ ಭಾಳ ಗಟ್ಟಿ ಆಗ್ಲಿಕ್ಕೆ ರೀ. ಫೆವಿಕಾಲ್ ಹೆಚ್ಚಂಗಾಗಿದೆ. ಫೆವಿಕಾಲ್ ಬಿಡೋದು ಭಾಳ ಕಷ್ಟ ಅನ್ನಿಸ್ತದೆ. ಹೀಗಾಗಿ ವಿಜಯೇಂದ್ರ ಅವ್ರ ಅಧ್ಯಕ್ಷ ಸ್ಥಾನದ ಇಳಿಬೋದಾ ಅಂತೊಂದು ಅಲ್ಲಲ್ಲಿ ಪ್ರಶ್ನೆಗಳು ಮೂಡೋಕೆ ಶುರು ಮಾಡಿದ್ದಾವೆ. ಹೌದು, ಯತ್ನಾಳಂತೆ ಮಾತಾಡ್ತಾರೆ, ಅವ್ರ ಬಾಯಿಗೆ ತಾಳಿರತ್ತಂತಿಲ್ಲ ಏನೋ ನಾವು ಹೇಳ್ಬೋದು, ಇಲ್ಲಂತಲ್ಲ. ಅದು ಉಳಿದವರು ರಮೇಶ್ ಜಾರಕಿಹೊಳಿ ಬಂದರೂ ಹೇಳ್ಬೋದು ನಾವು, ಇಲ್ಲಂತಲ್ಲ. ಅದು ಉಳಿದವ್ರು ಗಟ್ಟಿದ್ದಾರೆ. ಅದರಲ್ಲೇ ಬೆಲ್ಲದಾಯ್ತು, ಇನ್ನು ಉಳಿದವರಾಯ್ತು, ಲಿಂಬಾವಳಿಯವರಾಯ್ತು. ಲಿಂಬಾವಳಿಯವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ನಿಧಾನಕ್ಕೆ. ಪ್ರತಾಪ್ ಸಿಂಹವರು ಮಾತಾಡಲಿಕ್ಕೆ ಹತ್ತಿದ್ದಾರೆ. ಒಬ್ಬರಿಂದ ಒಬ್ಬರು ಮಾತಾಡೋದಷ್ಟೆಲ್ಲ ಗಟ್ಟಿ ನಿಲ್ಲಿಗಿದ್ದಾರೆ. ಇನ್ನು ಸಿಟಿ ರವಿ ಎಷ್ಟು ಅವರನ್ನು ಬಹಿರಂಗ ಕಾಣಬೇಕಾಗಿತ್ತು ಅಷ್ಟೇ. ಸದಾನಂದ ಗೌಡರು ಓಪನ್ ಆಗಿ ಬಂದ ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಒಳಗಿದ್ದೊಳಗೆ ಅಷ್ಟೇ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅವ್ರಿಗೂ ಬೇಕಾಗಿದೆ ಹೋಗಲಪ್ಪ ಅಂತೇಳಿ. ಮತ್ತಿನ ಯಾಕೋ ಏನೋ ನಾವು ಇವ್ರಿಗೆ ಕಂಡಿಲ್ಲ, ಇಷ್ಟೊಳಗೆ ಇವ್ರು ಹೊರಗಿರ್ತ ಸಪೋರ್ಟ್ ಮಾಡ್ತಿದ್ರು ಏನೋ. ಇವ್ರ ಜೊತೆಗಿದ್ದಂಥವರು ಮತ್ತು ಅದರಲ್ಲೂ ಹಿಂದುಳಿದ ನಾಯಕಂತೆ ಬ್ರಿಗೇಡಿಯರ್ ಗೊತ್ತದು ನೀವು ಮಾಡಲಿಕ್ಕೆ ಹೊಂಟವರು, ಅವರು ಇವತ್ತಿಲ್ಲೂ ಕಾಣ್ತಾ ಇಲ್ಲ. ಯಾಕೆ ಅಂತೇಳಿ. ಆದರೆ ಅವ್ರು ನಾವು BJP ಕಿತ್ತು ಹಾಕಿದ್ರಿಂದಾಗ್ಯೋ ಹೊರಗೆ ಹೋಗಿದ್ದರಿಂದಾಗ್ಯೋ ಇವ್ರು ಕಂಡಿಲ್ಲ ಅಂತ ಅನ್ಬೋದು ನಾವು. ಯಾರು? ಈಶ್ವರಪ್ಪನವರು. ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದಿಷ್ಟ ಈಶ್ವರಪ್ಪನವರು ಹೊರಗಿದ್ದಾರೆ. ಬಟ್ ಅವರು ನೋಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಅದು ಏನಾಗ್ಬೋದಪ್ಪ ಇದಂತೇಳಿ. ಅದು ಒಂದು ಮಾತ್ರ ಸತ್ಯ ಆಗ್ಯದ. ಏನೋ ಇವ್ರು 8 ಅಥವಾ 7 ಜನ 10 ಜನ ಅಂದರೂ ಅಡ್ಡಿ ಇಲ್ಲ, ಒಂದು ಮಾತ್ರ ಇದ್ದಾರೆ. ಇದನ್ನು ಹೊಡೆಯೋದು ಭಾಳ ಕಷ್ಟ ಅದ ಅಂತೇಳಿ ಅನ್ಬೋದು. ಹೀಗಾಗಿ ಇದು ಮೋಸ್ಟ್ಲಿ ಕುಸ್ತಿ ನಿಂತಗಿ ಅನ್ನೋದ್ರೊಳಗೆ ಒಂದು ಹಂತಕ್ಕೆ ಒಂದು ಸ್ಟಾಪ್ ಆಗ್ಬೋದೇನೋ ಅಂತ ಒಮ್ಮೆ ಅನ್ನಿಸ್ತದೆ. ಇಲ್ಲ ತಾತ್ಕಾಲಿಕವಾಗಿ ವಿಜಯೇಂದ್ರನ ಹೊರಗಿಡ್ಬೋದು ಏನೋ ಅಂತ ಒಮ್ಮೆ ಅನಿಸಿದ್ರು. ಯಡಿಯೂರಪ್ಪನವ್ರು ರಚನೆ ಮಾಡ್ತಾರಾ ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವರು ಈ ಹಿಂದೆ ಇದು ಬಿಟ್ಟು ಹೋದಾಗ ಅವ್ರಿಗೂ ಲಾಸ್ ಆಯಿತು. ಆ ಮತ್ತು ಬೇರೆ KJP ಕಟ್ಟಿದಾಗ